ನಾನು ಹುಟ್ಟುವಾಗ ಹಿಂದೂವಾಗಿ ಹುಟ್ಟಿದ್ದೆ, ಆದರೆ ಸಾಯುವಾಗ ಹಿಂದೂವಾಗಿ ಸಾಯಲಾರೆ. ಈ ವೀರಗರ್ಜನೆ ಮಾಡಿದವರು ಬೇರೆ ಯಾರೂ ಅಲ್ಲ, ಆಧುನಿಕ ಭಾರತದ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ನೇಹಿತರೆ, ಇಂದು ನಮ್ಮ ಕುತೂಹಲ ಚಾನೆಲ್ ನಲ್ಲಿ ನಾವು ಚರ್ಚಿಸುತ್ತಿರುವುದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಬದಲಾಗಿ ಒಂದು ಇತಿಹಾಸದ ಬಗ್ಗೆ. ಅಂಬೇಡ್ಕರ್ ಅಂದ್ರೆ ಕೇವಲ ಸಂವಿಧಾನ ಬರೆದವರಲ್ಲ, ಅವರು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ಕಾನೂನು ತಜ್ಞ, ರಾಜಕೀಯ ಧುರೀಣ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಮಾನವತಾವಾದಿ. ಶಾಲೆಯ ಹೊರಗೆ ಕುಳಿತು ಪಾಠ ಕೇಳುತ್ತಿದ್ದ ಒಬ್ಬ ಬಾಲಕ ಇಡೀ ದೇಶದ ಭವಿಷ್ಯವನ್ನೇ ಬರೆಯುವ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಅವರ ಜೀವನದ ಪ್ರತಿ ಹಂತದಲ್ಲೂ ಅವರ ಎದುರಿಸಿದ ಅವಮಾನಗಳು ಮತ್ತು ಅದನ್ನು ಅವರು ಮೆಟ್ಟಿ ನಿಂತ ರೀತಿ ರೋಚಕವಾಗಿದೆ. ಬನ್ನಿ, ಅಂಬೇಡ್ಕರ್ ಅವರ ಜೀವನದ ಅತಿ ಆಳವಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಕುತೂಹಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. 1891 ಏಪ್ರಿಲ್ 14 ಮಧ್ಯಪ್ರದೇಶದ ಮಹೋ ಎಂಬ ಸೈನಿಕ ನೆಲೆಯಲ್ಲಿ ರಾಮಜಿ ಮಾಲೋಜಿ ಸಬ್ಕಾಲ್ ಮತ್ತು ತಾಯಿ ಭೀಮಾಬಾಯಿ ದಂಪತಿಗಳ 14ನೇ ಮಗುವಾಗಿ ಭೀಮರಾವ್ ಜನಿಸಿದರು. ಅವರ ತಂದೆ ಬ್ರಿಟಿಷ್ ಸೇನೆಯಲ್ಲಿ ಸುಬೇದಾರ್ ಆಗಿದ್ದರು. ಇವರ ಕುಟುಂಬ ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡೆ ಎಂಬ ಗ್ರಾಮಕ್ಕೆ ಸೇರಿತ್ತು. ಬಾಲ್ಯದಲ್ಲಿ ಭೀಮರಾವ್ ಅವರು ಜಾತಿ ಪದ್ಧತಿಯ ಕ್ರೂರತೆಯನ್ನು ಕಂಡಂತವರು. ಶಾಲೆಯಲ್ಲಿ ಇವರಿಗೆ ಇತರ ಮಕ್ಕಳಂತೆ ಬೆಂಚ್ ಮೇಲೆ ಕುಳಿತುಕೊಳ್ಳುವ ಹಕ್ಕಿರಲಿಲ್ಲ. ಮನೆಯಿಂದ ತಂದ ಚೀಲದ ಮೇಲೆ ಅಥವಾ ನೆಲದ ಮೇಲೆ ಕುಳಿತು ಪಾಠ ಕೇಳಬೇಕಿತ್ತು. ಕುಡಿಯುವ ನೀರಿಗಾಗಿ ಮೇಲ್ಛಾತಿಯ ಪಿಯೂನ್ ಬರುವವರೆಗೆ ಕಾಯಬೇಕಿತ್ತು. ಆತ ಎತ್ತರದಿಂದ ನೀರು ಸುರಿಯುತ್ತಿದ್ದನು. ಆ ಪಿಯೂನ್ ಇಲ್ಲದ ದಿನ ಭೀಮರಾವ್ ಅವರು ಬಾಯಾರಿಕೆಯಿಂದಲೇ ಇರಬೇಕಿತ್ತು. ಇದನ್ನ ನಂತರ ಅವರು ನೋ ಹಿಂದೂ ನೋ ವಾಟರ್ ಎಂದು ಬರೆದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಅವರ ತಂದೆ ಅವರಿಗೆ ಶಿಕ್ಷಣದ ಮಹತ್ವವನ್ನ ಕಲಿಸಿದರು. ತಾಯಿ ಭೀಮಾಬಾಯಿ ಅವರು ಭೀಮರಾವ್ ಚಿಕ್ಕವರಿದ್ದಾಗಲೇ ನಿಧನರಾದರು. ಇದು ಅವರ ಜೀವನದ ಮೊದಲ ದೊಡ್ಡ ಆಘಾತವಾಗಿತ್ತು. ಬಾಲ್ಯದ ಕಷ್ಟಗಳ ನಡುವೆಯೂ ಭೀಮರಾವ್ ಓದಿನಲ್ಲಿ ತಲ್ಲೀನರಾದರು. ಅವರ ಮೂಲ ಹೆಸರು ಅಂಬೇವಾಡೇಕರ್, ಆದರೆ ಅವರ ಮೇಲೆ ಪ್ರೀತಿ ಇಟ್ಟಿದ್ದ ಅವರ ಶಿಕ್ಷಕರಾದ ಕೃಷ್ಣಾಜಿ ಅಂಬೇಡ್ಕರ್ ಎಂಬುವವರು ತಮ್ಮದೇ ಹೆಸರನ್ನು ಭೀಮರಾವ್ ಅವರಿಗೆ ನೀಡಿದರು. ಅಂದಿನಿಂದ ಅವರು ಭೀಮರಾವ್ ಅಂಬೇಡ್ಕರ್ ಆದರು. 1907 ಮುಂಬೈನ ಎಲ್ಫಿಸ್ಟನ್ ಹೈಸ್ಕೂಲ್ನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆದಾಗ ಇಡೀ ಮಹರ್ ಸಮುದಾಯ ಸಂಭ್ರಮಿಸಿತು. ಯಾಕೆಂದರೆ ಅಸ್ಪೃಶ್ಯ ಸಮುದಾಯದಲ್ಲಿ ಈ ಸಾಧನೆ ಮಾಡಿದ ಮೊದಲ ವ್ಯಕ್ತಿ ಇವರಾಗಿದ್ದರು. ಆಗ ಕೃಷ್ಣಾಜಿ ಅರ್ಜುನ್ ಕೇಳೋಸ್ಕರ್ ಎಂಬ ವಿದ್ವಾಂಸರು ಬಾಬಾ ಸಾಹೇಬರಿಗೆ ಬುದ್ಧನ ಜೀವನ ಚರಿತ್ರೆ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದರು. ಇದು ಅವರ ಜೀವನದ ಮೇಲೆ ಬೀರಿದ ಮೊದಲ ಧಾರ್ಮಿಕ ಪ್ರಭಾವ. ನಂತರ ಬರೋಡಾದ ಮಹಾರಾಜರಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಸಹಾಯದಿಂದ ಅಮೆರಿಕಕ್ಕೆ ಹೋದರು. ಅಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ ಮತ್ತು ರಾಜಕೀಯ ಶಾಸ್ತ್ರಗಳನ್ನು ಅಭ್ಯಸಿಸಿದರು. ಅಮೆರಿಕದಲ್ಲಿ ಅವರ ಮೊದಲ ಬಾರಿಗೆ ಸ್ವಾತಂತ್ರ್ಯದ ರುಚಿ ಕಂಡರು. ಅಲ್ಲಿ ಯಾರೂ ಅವರ ಜಾತಿ ಕೇಳಲಿಲ್ಲ, ಅವಮಾನ ಮಾಡಲಿಲ್ಲ. ಇದು ಅವರಲ್ಲಿ ಸಮಾನತೆಯ ಬೀಜ ಬಿತ್ತಿತ್ತು. ಅಂಬೇಡ್ಕರ್ ಅವರು ಅಮೆರಿಕದಿಂದ ಲಂಡನ್ಗೆ ತೆರಳಿದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅವರು ಮಾಡಿದ ಸಂಶೋಧನೆಗಳು ಅಪ್ರತಿಮ. ಅವರು ಬರೆದ ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎಂಬ ಮಹಾಪ್ರಬಂಧವೇ ಮುಂದೆ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅಡಿಪಾಯವಾಯಿತು. ಅವರು ಏಕಕಾಲಕ್ಕೆ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪರೀಕ್ಷೆ ಮತ್ತು DSc ಪದವಿಗಳನ್ನು ಮುಗಿಸಿದರು. ಇಡೀ ಏಷ್ಯಾದಲ್ಲೇ ಇಷ್ಟು ದೊಡ್ಡ ಮಟ್ಟದ ಶೈಕ್ಷಣಿಕ ಅರ್ಹತೆ ಹೊಂದಿದ್ದ ವ್ಯಕ್ತಿ ಇವರೊಬ್ಬರೇ ಎನ್ನಬಹುದು. ಅಂಬೇಡ್ಕರ್ ಅವರ ವೈಯಕ್ತಿಕ ಲೈಬ್ರರಿಯಾದ ರಾಜ್ಗೃಹದಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ದವು. ಅವರು ದಿನಕ್ಕೆ 18 ರಿಂದ 20 ಗಂಟೆಗಳ ಕಾಲ ಓದುತ್ತಿದ್ದರು. ಭಾರತಕ್ಕೆ ಮರಳಿದ ಅಂಬೇಡ್ಕರ್ ಅವರು ಕಂಡದ್ದು ಇನ್ನೂ ಬದಲಾಗದ ಭಾರತವನ್ನು. ದೊಡ್ಡ ಡಿಗ್ರಿ ಇದ್ದರೂ ಅವರಿಗೆ ಕೆಲಸ ಮಾಡುವ ಕಡೆ ಕುಡಿಯಲು ನೀರು ಸಿಗುತ್ತಿರಲಿಲ್ಲ. ಆಗ ಅವರು ನಿರ್ಧರಿಸಿದರು, ಹೋರಾಟ ಮಾಡದೆ ಈ ಸಮಾಜ ಬದಲಾಗದು. 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಆರಂಭಿಸಿದರು. 1927ರಲ್ಲಿ ಮಾರ್ಚ್ 20ರಂದು ನಡೆದ ಮಹಾಡ್ ಸತ್ಯಾಗ್ರಹ ಇತಿಹಾಸ ಸೃಷ್ಟಿಸಿತು. ಪ್ರಾಣಿಗಳು ಕುಡಿಯಬಹುದಾದ ನೀರನ್ನು ಅಸ್ಪೃಶ್ಯರು ಕುಡಿಯಬಾರದೆಂಬ ನಿಯಮದ ವಿರುದ್ಧ ಸಿಡಿದೆದ್ದು ಕೆರೆಯ ನೀರನ್ನು ಮುಟ್ಟಿ ಇತಿಹಾಸ ಬರೆದರು. ಇದು ಕೇವಲ ನೀರಿನ ಹೋರಾಟವಾಗಿರಲಿಲ್ಲ, ಇದು ಮನುಷ್ಯತ್ವದ ಹಕ್ಕಿನ ಹೋರಾಟವಾಗಿತ್ತು. ನಂತರ ಅವರು ಮನುಸ್ಮೃತಿಯನ್ನು ದಹಿಸಿದರು, ಏಕೆಂದರೆ ಅದು ಅಸಮಾನತೆಯನ್ನು ಬೆಂಬಲಿಸುತ್ತದೆ ಎಂದು ಅವರು ನಂಬಿದ್ದರು. ಬ್ರಿಟಿಷರು ಏರ್ಪಡಿಸಿದ್ದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಬೇಕೆಂದು ಒತ್ತಾಯಿಸಿದರು. ಆದರೆ ಮಹಾತ್ಮ ಗಾಂಧೀಜಿಯವರು ಇದನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಕುಳಿತರು. ನಂತರ 1932ರಲ್ಲಿ ಪೂನಾ ಒಪ್ಪಂದ ಏರ್ಪಟ್ಟಿತು. ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೀವ ಉಳಿಸಲು ತಮ್ಮ ಹಠವನ್ನು ಬಿಟ್ಟು ಮೀಸಲಾತಿ ವ್ಯವಸ್ಥೆಗೆ ಒಪ್ಪಿಕೊಂಡರು. ಇದು ದಲಿತರ ರಾಜಕೀಯ ಪ್ರಾತಿನಿಧ್ಯಕ್ಕೆ ಬುನಾದಿ ಹಾಕಿತು.
1947ರಲ್ಲಿ ಭಾರತ ಸ್ವತಂತ್ರವಾದಾಗ ದೇಶದ ಪ್ರಧಾನಿ ನೆಹರು ಅವರು ಅಂಬೇಡ್ಕರ್ ಅವರನ್ನು ಮೊದಲ ಕಾನೂನು ಮಂತ್ರಿಯಾಗಿ ಆಹ್ವಾನಿಸಿದರು. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಅಹೋರಾತ್ರಿ ಶ್ರಮಿಸಿದರು. ಜಗತ್ತಿನ ಬಹುತೇಕ ಸಂವಿಧಾನಗಳನ್ನು ಮತಿಸಿ ಭಾರತದ ಪ್ರತಿ ಪ್ರಜೆಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಸಿಗುವಂತೆ ಸಂವಿಧಾನ ರೂಪಿಸಿದರು. ಮಹಿಳೆಯರಿಗೆ ಆಸ್ತಿ ಹಕ್ಕು ಮತ್ತು ಸಮಾನತೆ ನೀಡಲು ಹಿಂದೂ ಕೋಡ್ ಬಿಲ್ ತರಲು ಪ್ರಯತ್ನಿಸಿದರು. ಆದರೆ ಅದಕ್ಕೆ ತೀವ್ರ ವಿರೋಧ ಬಂದಾಗ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದರು. ಅವರಿಗೆ ಅಧಿಕಾರಕ್ಕಿಂತ ತತ್ವಗಳೇ ದೊಡ್ಡದಾಗಿದ್ದವು. ಅಂಬೇಡ್ಕರ್ ಅವರು ಧರ್ಮವನ್ನು ಮನುಷ್ಯನ ಪ್ರಗತಿಗೆ ಪೂರಕವಾಗಬೇಕು ಎಂದು ನಂಬಿದ್ದರು. ಅಂತಿಮವಾಗಿ 1956ರ ಅಕ್ಟೋಬರ್ 14ರಂದು ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಸೇರಿದರು. ಬುದ್ಧನ ತತ್ವಗಳಾದ ಪ್ರಜ್ಞೆ, ಕರುಣೆ ಮತ್ತು ಸಮಾನತೆ ಅವರನ್ನು ಆಕರ್ಷಿಸಿತ್ತು. ಆದರೆ ದೀರ್ಘಕಾಲದ ಮಧುಮೇಹ ಮತ್ತು ನಿರಂತರ ಕೆಲಸದ ಒತ್ತಡದಿಂದ ಅವರ ಆರೋಗ್ಯ ಕ್ಷೀಣಿಸಿತ್ತು. 1956ರ ಡಿಸೆಂಬರ್ 6ರಂದು ಅವರು ನವದೆಹಲಿಯ ತಮ್ಮ ನಿವಾಸದಲ್ಲಿ ನಿದ್ರೆಯಲ್ಲಿ ಕೊನೆ ಉಸಿರೆಳೆದರು. ಇಡೀ ದೇಶವೇ ಕಂಬನಿ ಮಿಡಿಯಿತು. ಮುಂಬೈನ ಚೈತ್ಯ ಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು. 1990ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬಿಟ್ಟು ಹೋದ ಹಾದಿ ಸುಲಭದ್ದಲ್ಲ. ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ, ಅವರು ಇಡೀ ದೇಶದ ಆಸ್ತಿ. ಇಂದು ಮಹಿಳೆಯರು ಕೆಲಸ ಮಾಡುತ್ತಿದ್ದರೆ, ಕಾರ್ಮಿಕರಿಗೆ 8 ಗಂಟೆಗಳ ಕೆಲಸದ ಅವಧಿ ಇದ್ದರೆ, ನಮಗೆಲ್ಲ ಸಮಾನವಾಗಿ ವೋಟ್ ಮಾಡುವ ಹಕ್ಕು ಬಂದಿದ್ದರೆ ಅದರ ಹಿಂದೆ ಅಂಬೇಡ್ಕರ್ ಅವರ ಶ್ರಮವಿದೆ. ನಮ್ಮ ಕುತೂಹಲ ಚಾನಲ್ನಲ್ಲಿ ವೀಕ್ಷಕರಲ್ಲಿ ಒಂದು ವಿನಂತಿ: ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಿ. ಅವರು ಹೇಳಿದಂಥ ಶಿಕ್ಷಣವೇ ನಿಜವಾದ ಆಯುಧ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ದೇಶದ ಇಂತಹ ಮಹಾನ್ ನಾಯಕರುಗಳ ಬಗ್ಗೆ ತಿಳಿಯಲು ನಮ್ಮ ಕುತೂಹಲ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಂಥದ್ದೇ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ನಮಸ್ಕಾರ.